ಆಗೋದು ನಮ್ದು ಇದಿರುವಾಗ ಯಾವ ರೀತಿ ಭಯದ ವಾತಾವರಣ ನಿಮಗೆಲ್ಲ ಯಾವ ರೀತಿ ಭಯದ ವಾತಾವರಣ ಇದೆ ಈ ಭಾಗದಲ್ಲೆಲ್ಲ ಏನ್ ಹೇಳೋದಿರಿ ನೀವು ನಿಮ್ಗೆ ನಾರ್ಮಲೈಸ್ ಅನ್ಸಾಕತ್ತಿದ್ ಆಗಿತ್ತು ನಮ್ಮ ಹುಬ್ಳಿನಾಗ ಇದು ಭಾಳ ನಾರ್ಮಲ್ ಏನ್ರಿ ನಿಮ್ಗೆ ಆಗೋದು ಫಸ್ಟ್ ಟೈಮ್ ಆಗಿದೆ ನಮ್ಮ ಹುಬ್ಳಿನಾಗ ಕಾಮನ್ ಇವ್ರಿಗೆ ಯಾರಿಗೂ ಕಾನೂನು ಮೇಲೆ ಯಾರಿಗೂ ನಮ್ಗೆ ಇಲ್ಲ ಏನಾಗ್ಬೇಕಂತೀಯಮ್ಮ ನಮಗ ಅವನ ನಮಗ ಒಪ್ಪಿಸ್ರಿ ನಾವು ಮಾಡಿದವನ್ನ ಕಾನೂನು ಮೇಲೆ ನಂಬಿಕೆ ಇಲ್ಲ ನಮಗ ಏನು ಸೌಜನ್ಯ ಕೇಸು ಹಿಂಗ ಮಾಡಿ ಮುಚ್ಚಾಕ್ಯಾರ ಇದುವರೆಗೂ ನ್ಯಾಯ ಸಿಗೋಲ್ದು ಇನ್ನೂವರೆಗೂ ಇನ್ನೇನಿಲ್ಲ ಇನ್ಕ್ವೈರಿ ಮಾಡ್ಬೇಕು ಅವನ್ನ ಇನ್ಕ್ವೈರಿ ಮಾಡ್ಬೇಕು ಮೇಡಮ್ ಈಗ ಬಹುತೇಕ ಮಹಿಳೆಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರಂತದ್ದು ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಮಹಿಳೆಯರು ಅವರು ಮಾತಾಡ್ತಾನೆ ಪ್ರತಿಯೊಬ್ಬರ ಆಕ್ರೋಶ ಅಂತಂದ್ರೆ ಆರೋಪಿಯನ್ನ ನಮ್ಮ ಕೈಗೆ ಕೊಡಿ ನಾವು ಆರೋಪಿ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಆಗ್ರಹವನ್ನ ಮಾಡ್ತಾರೆ ಏನ್ ಆಕ್ರೋಶ ಏನಾಗ್ಬೇಕಂತೀರಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಷ್ಟು ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲಾ ಬಿ ದ ಬಾಸ್ ಏನ್ ಆಗ್ರಹ ಇದೆ ನಿಮ್ಗೆಲ್ಲ ಇದು ಇಲ್ಲಿನ ಮಹಿಳೆಯರ ಆಕ್ರೋಶದ ಮಾತುಗಳು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಪಡಿಸಿದ್ರೆ ಇದೀಗ ಪೊಲೀಸ್ ಠಾಣೆಗೆ ಅಂದ್ರೆ ನುಗ್ಗಲು ಅಂದ್ರೆ ಮಹಿಳೆಯರು ಯತ್ನ ಮಾಡ್ತಾ ಇರುವಂತದ್ದು ಆ ಮುಖಾಂತರ ಅಂತಂದ್ರೆ ಆರೋಪಿಯನ್ನು ನಮ್ಮ ವಿಷಯಕ್ಕೆ ಕೈಗೊಂಡು ನೀವು ಕ್ರಮ ಕೈಗೊಳ್ಳುವುದು ಬೇಡ ಅಂತ ಮಾತುಗಳನ್ನ ಹೇಳ್ತಿದ್ರೆ ನಾವು ನೋಡಬಹುದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ತಳ್ಳಾಟ ಮತ್ತು ನೂಕಾಟ ಕೂಡ ನಡೀತಾ ಇರುವಂತದ್ದು ಬಹುತೇಕ ಮಹಿಳೆಯರು ಇದೀಗ ಪೊಲೀಸ್ ಠಾಣೆಗೆ ನುಗ್ಗುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಆರೋಪಿ ವಿರುದ್ಧ ಕ್ರಮ ಕೈಗೊಳ್ತಾನಂತೆ ಭರವಸೆಯ ಮಾತುಗಳು ಬೇಡ ನಮ್ಮ ಮುಂದೆ ಆತನನ್ನ ಕೈ ಕೊಟ್ರೆ ಅಂದ್ರೆ ನಮ್ಮ ಕೈಗೆ ಕೊಟ್ರೆ ಆತನ ವಿರುದ್ಧ ನಾವೇ ಕ್ರಮ ಕೈಗೊಳ್ತೀವಿ ಈ ಭಾಗದಲ್ಲಿ ಬೈದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಕ್ರಮ ಆಗಬೇಕು ಅನ್ನೋ ಮಾತುಗಳನ್ನ ಇಲ್ಲಿನ ಮಹಿಳೆಯರು ಹೇಳ್ತಾ ಇರುವಂಥದ್ದು ನಾವು ನೋಡಬಹುದಾಗಿದೆ ಅಶೋಕ್ ನಗರ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ಮಹಿಳೆಯರು ಸೇರಿರುವಂಥದ್ದು ಪ್ರತಿಯೊಬ್ಬರ ಆಕ್ರೋಶಕ್ಕೆ ಕಾರಣ ಏನಂತಂದ್ರೆ ಕೇವಲ 5 ವರ್ಷದ ಬಾಲಕಿ ಪುಟ್ಟ ಬಾಲಕಿಯ ವಿರುದ್ಧ ಈ ರೀತಿಯಾಗಿ ದೌರ್ಜನ್ಯ ನಡೆದಿರುವಂಥದ್ದು ಬಾಲಕಿಯನ್ನ ಕರೆದುಕೊಂಡು ಹೋಗಿ ಮರ್ಡರ್ ಮಾಡಿರುವಂಥದ್ದು ಜೊತೆಗೆ ಅತ್ಯಾಚಾರ ಕೂಡ ಆಗಿದೆ ಅಂತ ಕೂಡ ಹೇಳಲಾಗ್ತದೆ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಯಾಕಂದ್ರೆ ತಾಯಿ ಮತ್ತು ತಂದೆ ಮೂಲತಃ ಕೊಪ್ಪಳ ಜಿಲ್ಲೆಯವರಾಗಿದ್ದರಿಂದ ಹುಬ್ಬಳ್ಳಿ ಅಧ್ಯಾಪಕ ನಗರದಲ್ಲಿ ಅವರೆಲ್ಲ ಕೂಡ ಈ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಆದ್ರೆ ಜೀವನ ನಡೆಸಿದಂತಲ್ಲಿ ತಾಯಿ ಇವತ್ತು ಮುಂಜಾನೆ ಮನೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಮಗುವನ್ನ ಕರ್ಕೊಂಡು ಹೋಗಿದ್ದು ತಾಯಿ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಮಗು ಹೊರಗಡೆ ಆಟ ಆಡ್ತಾ ಇತ್ತು ಈ ಸಂದರ್ಭದಲ್ಲಿ ದುರ್ಳ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಠಾಣೆಗೆ ಮುತ್ತಿಗೆ ಹಾಕಿದ ಅಂದ್ರೆ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ಮಹಿಳೆಯರು ಸೇರುವಂಥದ್ದು ಸುತ್ತಮುತ್ತಲಿನ ನೂರಾರು ಸಾರ್ವಜನಿಕರು ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ತಮಗೆ ನ್ಯಾಯ ಬೇಕನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು